ಕೊಡೆಕಲ್ ಗ್ರಾಮದ ಬಾಲಕಿ ಸೌಜನ್ಯ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೆಕಲ್ ಗ್ರಾಮ ಕಾಲುವೆಯಲ್ಲಿ ಸೌಜನ್ಯ ಶವ ಪತ್ತೆಯಾಗಿರುತ್ತೆ. ಕೊಲೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೆಕಲ್ ಗ್ರಾಮದಲ್ಲಿ ಆಗಿದ್ದಂತಹ ಘಟನೆ. ಕಾಲುವೆಯಲ್ಲಿ ಸೌಜನ್ಯ ಶವ ಪತ್ತೆಯಾಗಿರುತ್ತೆ. ಕೊಲೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿರುತ್ತೆ. ಸೌಜನ್ಯ ಕಾಣೆಯಾದಂತಹ ಬಗ್ಗೆ ದೂರನ್ನ ನೀಡಲು ಹೋದಾಗ ನಿರ್ಲಕ್ಷ್ಯವನ್ನು ಕೂಡ ಮಾಡಲಾಗಿದೆ. ಇದೆಲ್ಲವೂ ಕೂಡ ಡೌಟ್ಗಳಿಗೆ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಯಾಕೆ ಹೀಗೆಲ್ಲ ಮಾಡಿದ್ರು? ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಯಾಕೆ ನಿರ್ಲಕ್ಷ್ಯ ಮಾಡಿದ್ರು? ಗ್ರಾಮದಲ್ಲಿ ಪೊಲೀಸರ ವಾಹನವನ್ನ ತಡೆದು ಗ್ರಾಮಸ್ಥರು ಹೋರಾಟವನ್ನು ಕೂಡ ಮಾಡಿದ್ದಾರೆ. ಮಗಳ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದಾಗಿ ಪೋಷಕರು ಆರೋಪವನ್ನು ಕೂಡ ಮಾಡಿದ್ದಾರೆ. ತನಿಖೆಯನ್ನು ನಡೆಸಿ ನ್ಯಾಯವನ್ನು ಕೊಡಿಸಬೇಕು, ಆರೋಪಿಗಳನ್ನು ಬಂಧಿಸಬೇಕು, ಊರಿನ ಮಗಳ ಸಾವಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತ ಹೇಳಿ ಜನರು ಬಿಗಿಪಟ್ಟು ಹಿಡಿದಿದ್ದಾರೆ. ನಾವೊಂದ್ ಮಾತು ಹೇಳ್ತೀವಿ ಕೇಳ್ರಿ. ಆ ಹುಡುಗಿಗೆ ಅನ್ಯಾಯ ಆಗಿದ್ದ ಕರೆ ಇತ್ತಂತಂದ್ರ ಆಕಿಗೆ ನ್ಯಾಯ ಕೊಡ್ಸತ್ತ ನಾವು ಕೊಡೆಕಲ್ಲರ್ ಯಾರು ನಿದ್ದೆ ಮಾಡಲ್ಲ. ನಿಮ್ಗೆ ಅದನ್ನ ಈಗ ಮೊದಲ ಮಾಡಂತ ಕೆಲಸ ಮಾಡಮ್ರಿ, ಆಮೇಲೆ ತನಿಖೆ ನಮ್ಮ ಮಗಳು ಕಾಣೆಯಾಗ್ಯಾಳ. 6:30 ಹೋಗ್ಯಾಳ. ಇನ್ನೂವರೆಗೆ ಬಂದ 10 ಗಂಟೆಗೆ ನಾನು ಕೊಟ್ಟಿನಿ ಕಂಪ್ಲೇಂಟ್. ಮನೆಗೆ ಮಗಳು ಬರ್ತಾಳ ಅಂತ ನೋಡಿದೆ. ಬೀಗ್ರು ಭಾಳ ಇರ್ತಾರಲ್ಲ ಮನೆ ಮಕ್ಕಳ, ಎಲ್ಲರೂ ಕುಂತಿರ್ತ ಬರ್ತಾಳ ಅಂತ ಧೈರ್ಯ ಮಾಡಿದ್ದೆ ನಾನು. 10 ಗಂಟೆ ಆದ್ರೂ ಬರಲಿಲ್ಲ. ಅವಾಗ ಸ್ಟೇಷನ್ಗೆ ಹೋಗಿ ನನ್ನ ಮಕ್ಕಳು ಕಳಿಸಿದೆ ಇಬ್ಬರನ್ನ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ ಕಂಪ್ಲೇಂಟ್ ಕೊಟ್ಟು ಬಂದರು. ಮರು ದಿವಸ ಆದ್ರೆ ಸಾಬರಿಲ್ಲ. ಇದೇ ತರ ಮಾಡಿ 2 ದಿವಸ ಮಿಸ್ ಮಾಡಿ ನಮ್ಗೆ ಕೇರ್ಲೆಸ್ ಮಾಡಿ ಈ ತರ ಮಗಳನ್ನ ಕಿಡ್ನಾಪ್ ಮಾಡ್ಯಾರ. ಕಿಡ್ನಾಪ್. ಈ ಬಾಡಿ ಸಿಕ್ಕ ನಂತರ ಸ್ಟೇಟ್ಮೆಂಟ್ನಾಗ ಏನ್ ಹೇಳಿದ್ರಿ? ಬಾಡಿ ಅದೆಲ್ಲ ಅವರು ಯಾದಗಿರಿಯಲ್ಲಿ ಅವ್ರು ಇನ್ನೂ ರಿಪೋರ್ಟ್ ಬರ್ತಂತೇಳಿ 10 ದಿನ ಮ್ಯಾಗ ಗೊತ್ತಾಗ್ತಂತ ಹೇಳ್ಯಾರ. ರಿಪೋರ್ಟ್ ಮುಂದೆ ಅದ ಕಾರ್ವಾಯಿ ಮಾಡ್ತಂತ ಹೇಳ್ಯಾರ. ನಮ್ಮ ಮಗಳು ಕಾಣೆಯಾಗ್ಯಾಳ. ಮಕ್ಕಳಿಗೆ ಇನ್ನೊಬ್ಬರ ಮಕ್ಕಳಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಫಸ್ಟ್ ಅವರು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋದಿಲ್ಲ, ನಿರ್ಲಕ್ಷ್ಯವನ್ನ ಮಾಡ್ತಾರೆ? ತನಿಖೆ ಇದೀಗ ಎಲ್ಲಿವರೆಗೂ ಕೂಡ ಬಂದಿದೆ. ಬಹಳಷ್ಟು ಪ್ರಕರಣಗಳಲ್ಲಿ ಒಂದೇ ದಿನದಲ್ಲಿ ಎಲ್ಲ ಕೇಸ್ಗಳನ್ನ ಕೂಡ ಭೇದಿಸ್ಬಿಡ್ತಾರೆ, ಅಷ್ಟು ಚುರುಕಾಗಿರ್ತಾರೆ. ಬಟ್ ಈ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ? ಎಲ್ಲಿವರೆಗೂ ಬಂದಿದೆ ತನಿಖೆ? ಏನಿದೆ ಮಾಹಿತಿ? ಎಸ್ ಕುಸುಮ, ಕಾಲುವೆಯಲ್ಲಿ ಯುವತಿಯ ಶವ ಪತ್ತೆಯಾಗಿರ್ತಕ್ಕಂಥ ಪ್ರಕರಣಕ್ಕೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೆಕಲ್ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನಂದ್ರೆ ಸೌಜನ್ಯ ಎಂಬ ಯುವತಿ ಏನಂದ್ರೆ ಅನುಮಾನಾಸ್ಪದವಾಗಿ ಸಾವನ್ನಪ್ತಾಳೆ. ಅಂತವಳು ಶವವನ್ನು ಏನಂದ್ರೆ ಒಂದು ಗೋಗಿ ಕಾಲುವೆಯಲ್ಲಿ ಕೂಡ ಆಕೆಯ ಮೃತದೇಹವನ್ನು ಎಸೆತಿರ್ತಾರೆ. ಅಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಮತ್ತೆ ಹಾಗೂ ರಾಜುಗೌಡರು, ಮಾಜಿ ಸಚಿವ ರಾಜುಗೌಡರವರ ತಮ್ಮ ಬಬ್ಲುಗೌಡ ಅವರು ಏನಂದ್ರೆ ಅಂದ್ರೆ ಕೊಡೆಕಲ್ ಪೊಲೀಸ್ ಠಾಣೆ ಮುಂದೆ ಬಂದು ಅಲ್ಲಿ ಐಡ್ರಾಮಾ ಕೂಡ ಸೃಷ್ಟಿಯಾಗಿರ್ತಕ್ಕಂಥ. ಯಾಕಂದ್ರೆ ಸೌಜನ್ಯ ಕಾಣೆಯಾದ ಬಗ್ಗೆ ದೂರು ಕೊಡಲು ಹೋದಾಗ ಅಲ್ಲಿ ಎಫ್ಐಆರ್ ಮಾಡ್ಕೊಳ್ಳಲು ಏನಾದ್ರು ಪೊಲೀಸರು ಹಿಂದೇಟನ್ನ ಹಾಕ್ತಾರೆ. ಯಾಕೆ ನೀವು ಎಫ್ಐಆರ್ ತಗೊಳ್ಳಲ್ಲ? ಒಂದು ಯಾವುದೇ ಒಂದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಲೇರಿದಾಗ ನೀವು ಕೂಲಂಕುಷವಾಗಿ ತನಿಖೆ ಮಾಡಿ ಆ ಸೌಜನ್ಯ ಶವ ಈಗ ಪತ್ತೆಯಾಗಿದೆ, ಅದು ಕೊಲೆ ಆಗಿದೆ. ಅದರ ಬಗ್ಗೆ ನೀವು ಸೂಕ್ತವಾದ ತನಿಖೆ ಮಾಡಬೇಕು. ಅದ್ರ ಜೊತೆಗೆ ಆ ಕುಟುಂಬಸ್ಥರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನೀವು ಧ್ವನಿಯಾಗಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಕೂಡ ಬಂಧಿಸಬೇಕು ಅಂತ ಕೂಡ ಅಲ್ಲಿನ ಒಂದು ಕುಟುಂಬಸ್ಥರ ಆಗ್ರಹ ಆಗಿರ್ತಕ್ಕಂಥದ್ದು. ಕುಸುಮ, ಮಾಹಿತಿ